ನನ್ನ ಪ್ರೀತಿಯ ಅಕ್ಕ 3 ಮದುವೆಯಾದರೂ ಸಂಸಾರ ಮಾಡಿಲ್ಲ. ಮದುವೆಯಾದ ವಾರಕ್ಕೆ ಗಂಡನ ಮನೆಯಿಂದ ಬಂದು ಬಿಡುತ್ತಿದ್ದಳು. ಕಾರಣ ಕೇಳಿದರೆ ಸರಿಯಾಗಿ ಹೇಳುತ್ತಿರಲಿಲ್ಲ. ಅವಳನ್ನು ಮದುವೆಯಾದ ಹುಡುಗ ಮತ್ತು ಅವರ ಮನೆಯವರು ಊರನ್ನೇ ಬಿಟ್ಟು ಹೋಗಿರುತ್ತಿದ್ದರು. ಇನ್ನು ಅವರನ್ನು ಹೇಗೆ ಕಾರಣ ಕೇಳುವುದು? ಒಂದು ದಿನ ನಾನು ಸಿಟಿಗೆ ಹೋಗಿದ್ದೆ. ಆಗ ನನ್ನ ಅಕ್ಕನ 3ನೇ ಗಂಡ ಸಿಕ್ಕಿದ್ದ. ಅವನ ಬಳಿ ಬೇಸರಗೊಂಡು ಮಾತನಾಡಿದೆ. ನನ್ನ ಅಕ್ಕನಿಗೆ ಏಕೆ ಮೋಸ ಮಾಡಿದಿರಿ ಅಂತ. ಆಗ ಅವನು ಹೇಳಿದ, ನೀವುಗಳು ನಮಗೆ ಮೋಸ ಮಾಡಿದ್ದು ಅಂತ. ಅಕ್ಕ ಮಾಡಿದ ಕೆಲಸವನ್ನು ಹೇಳಿದ. ಪುನಃ ಬಂದು ನಾನು ನಿನ್ನ ಮೇಲೆ ಚಾಡಿ ಹೇಳುತ್ತಿದ್ದಾನೆ, ಏನು ವಿಷಯ ಅಂತ ಕೇಳಿದಾಗ ಅವಳು ಹೇಳುವ ವಿಷಯವನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ನನಗಾಗಿ ನನ್ನ ಅಕ್ಕ ಮಾಡಬಾರದ ಕೆಲಸವನ್ನು ಮಾಡಿದಳು. ನಾನು ಅವಳ ಋಣವನ್ನು ಹೇಗೆ ತೀರಿಸಲಿ? ಅವಳ ಬದುಕನ್ನು ಹೇಗೆ ಸರಿ ಮಾಡಲಿ? ಅಯ್ಯೋ! ನನ್ನ ಹೆಸರು ರಮ್ಯಾ. ಅಮ್ಮ ನಾನು ಚಿಕ್ಕವಳಾಗಿದ್ದಾಗಲೇ, ಅಂದರೆ ನನ್ನ ಡೆಲಿವರಿ ಟೈಮಿನಲ್ಲಿ ಸತ್ತು ಹೋದಳು. ನನಗೆ ಜನ್ಮ ಕೊಟ್ಟಿದ್ದು ನನ್ನ ತಾಯಿ ಎಂದರೆ ನನ್ನ ಅಕ್ಕ ಅನು. ಅವಳು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದಾಳೆ, ಸ್ವಂತ ತಾಯಿಗಿಂತ ಜಾಸ್ತಿ. ನನ್ನ ಅಪ್ಪ ಮಿಲಿಟರಿಯಲ್ಲಿ ಇರುವುದು, ಕೇವಲ ರಜಕ್ಕೆ ಮಾತ್ರ ಬರುತ್ತಿರುವುದು. ಇಲ್ಲಿ ನನ್ನ ಅಜ್ಜಿ ಮತ್ತು ನನ್ನ ಅಕ್ಕ ನನ್ನ ಆರೈಕೆಯನ್ನು ಮಾಡುತ್ತಿದ್ದರು. ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಪಕ್ಕದ ಮನೆಯಲ್ಲಿ ಇದ್ದರು. ಅವರು ಕೂಡ ಕಷ್ಟ ಸುಖಕ್ಕೆ ಆಗುತ್ತಿದ್ದರು. ಆದರೆ ಅತಿಯಾದ ಪಾಲು ನನ್ನ ಅಕ್ಕನದೇ. ಅವಳು ಹಗಲು ರಾತ್ರಿ ಅವಳ ಕಣ್ಣಿನಲ್ಲಿ ನನ್ನನ್ನು ಇಟ್ಟುಕೊಂಡು ಸಾಕಿದ್ದಾಳೆ. ಒಂದೇ ಒಂದು ಕ್ಷಣವೂ ಕೂಡ ನನ್ನನ್ನು ಬಿಟ್ಟು ದೂರ ಹೋಗುತ್ತಿರಲಿಲ್ಲ. ಎಲ್ಲರೂ ನನ್ನನ್ನು ಅವಳ ಮಗಳು ಅಂತಲೇ ಕರೆಯುತ್ತಿದ್ದರು. ನನಗೆ ಎಂದೂ ಕೂಡ ತಾಯಿ ಇಲ್ಲ ಅಂತ ದುಃಖವಾಗಲಿಲ್ಲ. ನನ್ನ ತಾಯಿಗಿಂತ ದೊಡ್ಡ ತಾಯಿ ನನ್ನ ಅಕ್ಕ ಅನು. ಅವಳ ಋಣವನ್ನು ತೀರಿಸಬೇಕು, ಚೆನ್ನಾಗಿ ಓದಿ ಅವಳನ್ನು ಸಾಕಬೇಕು ಅನ್ನುವುದು ಮಾತ್ರ ಗುರಿ. ಅಪ್ಪ ಮಿಲಿಟರಿಯಲ್ಲಿ ಇದ್ದಿದ್ದರಿಂದ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಅಕ್ಕ ಓದುವುದನ್ನು ಬಿಟ್ಟುಬಿಟ್ಟಳು. ನನ್ನನ್ನು ಮಾತ್ರ ಚೆನ್ನಾಗಿ ಓದಿಸಿದಳು. ಈಗ ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್ ಓದುತ್ತಿದ್ದೇನೆ. ಕೊನೆ ಪಕ್ಷ ಈಗಲಾದರೂ ಮದುವೆ ಆಗುವ ಅಂತ ಅಕ್ಕನಿಗೆ ನಾವೆಲ್ಲರೂ ಬಲವಂತ ಮಾಡಿದೆವು. ಆದರೆ ಅಕ್ಕನಿಗೆ ಮದುವೆ ಬಗ್ಗೆ ಮನಸ್ಸಿಲ್ಲ, ನನ್ನನ್ನು ಬಿಟ್ಟು ಹೊರಗಡೆ ಹೋಗುವ ವಿಷಯದ ಬಗ್ಗೆ. ಅಷ್ಟರಲ್ಲಿ ಅಪ್ಪ ಕೂಡ ಮಿಲಿಟರಿಯಿಂದ ರಿಟೈರ್ಡ್ ಆಗಿ ಮನೆಗೆ ಬಂದರು. ಈಗ ಮನೆಯ ಮೇಂಟೈನನ್ನು ಅಪ್ಪ ಮಾಡಿಕೊಳ್ಳುತ್ತಾರೆ. ಯಾರಾದರೂ ಮನೆಗೆ ಕೆಲಸದವರನ್ನು ಇಟ್ಟುಕೊಂಡು. ನಾನು ಕೂಡ ನೀನು ಮದುವೆಯಾದ ಸ್ವಲ್ಪ ದಿನಕ್ಕೆ ಮದುವೆಯಾಗಿ ಹೋಗುತ್ತೇನೆ ಅಕ್ಕ. ಬೇಕಾದರೆ ನಿನ್ನ ಮನೆಯ ಪಕ್ಕನೇ ಮನೆ ಮಾಡುತ್ತೇನೆ, ದಯವಿಟ್ಟು ಮದುವೆ ಆಗು ಅಂತ ಅಕ್ಕನನ್ನು ವಿವಿಧ ರೀತಿಯಲ್ಲಿ ಒಪ್ಪಿಸಿದೆ. ನನ್ನ ಸಮಾಧಾನಕ್ಕೆ ಅವಳು ಒಪ್ಪಿಕೊಂಡಳು ಅಂತ ಅನಿಸುತ್ತದೆ. ಏಕೆಂದರೆ ಯಾವುದೇ ಹುಡುಗ ಬಂದರೂ ಸರಿಯಾಗಿ ರೆಡಿಯಾಗುತ್ತಿರಲಿಲ್ಲ. ಇದರಿಂದ ಬೇಸರವಾಗುತ್ತಿತ್ತು. ಅಪ್ಪ ಬಂದು ಇಂದು ಹೇಳುತ್ತಾರೆ, ಇಂದು ಬರುವ ಹುಡುಗ ತುಂಬ ಒಳ್ಳೆಯವನು, ತುಂಬ ಶ್ರೀಮಂತರ ಮನೆಯ ಮಗ. ನಿಮ್ಮ ಅಕ್ಕ ತುಂಬ ಸುಂದರವಾಗಿದ್ದಾಳೆ ಅಂತ ಫೋಟೋವನ್ನು ನೋಡಿ ಒಪ್ಪಿಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ಕ ಇಂದು ಬೇಸರ ಮಾಡಿಕೊಳ್ಳಬಾರದು. ಚೆನ್ನಾಗಿ ರೆಡಿಯಾಗಿ ಬರಬೇಕು. ಅವನ ಜೊತೆ ಚೆನ್ನಾಗಿ ಮಾತನಾಡಿದರೆ ಈ ಮದುವೆ ಸೆಟ್ ಆಗುತ್ತದೆ. ಮದುವೆಯನ್ನು ಅವರೇ ಮಾಡಿಕೊಳ್ಳುತ್ತಾರೆ ಅಂತೆ. ನಿಮಗೆ ಯಾವುದೇ ತೊಂದರೆ ಬೇಡ, ದೇವರು ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ ಅಂತ ಹುಡುಗನ ಅಮ್ಮ ಹೇಳಿದರು. ಒಬ್ಬನೇ ಮಗ, ನಮ್ಮ ಮಗಳ ಅದೃಷ್ಟ ಹೇಳತೀರದು. ಆದರೆ ನನಗೆ ಇವಳ ಮೇಲೆ ಭಯ ಅಂತ ಕಾಳಜಿಯಿಂದ ಅಪ್ಪ ಹೇಳಿದಾಗ ನಾನು ಅಕ್ಕನನ್ನು ಹೋಗಿ ಚೆನ್ನಾಗಿ ರೆಡಿ ಮಾಡಿದೆ. ಮದುವೆಗೆ ಹುಡುಗಿಯನ್ನು ಹೇಗೆ ರೆಡಿ ಮಾಡುತ್ತಾರೆ ಆ ರೀತಿ. ಅಕ್ಕ ತುಂಬ ಬೇಸರ ಮಾಡಿಕೊಂಡಳು. ನನಗೆ ಈ ಅಲಂಕಾರ ಇಷ್ಟ ಇಲ್ಲ ಅಂತ. ಈ ರೀತಿ ಅಲಂಕಾರ ಪ್ರತಿದಿನ ನಾನು ನಿನಗೆ ಮಾಡಬೇಕು ಅಂತ ಅಕ್ಕನಿಗೆ ಮುತ್ತನ್ನು ಕೊಟ್ಟೆ. ನನ್ನ ಅಕ್ಕ ದೇವಲೋಕದ ಅಪ್ಸರೆಯಂತೆ ರೆಡಿಯಾಗಿದ್ದಾಳೆ. ಹುಡುಗನ ಮನೆಯವರು ಬಂದರು. ಹುಡುಗನನ್ನು ನೋಡಿ ಶಾಕ್ ಆಯಿತು. ಸೇಮ್ ಅಕ್ಕನ ರೀತಿಯೇ. ಅವನು ಕೂಡ ತುಂಬ ಸುಂದರವಾಗಿದ್ದಾನೆ. ಇಬ್ಬರಿಗೂ ಒಳ್ಳೆಯ ಜೋಡಿ, ನಗುಮುಖದ ಹುಡುಗ. ನನ್ನ ಅಕ್ಕ ತುಂಬ ಕಷ್ಟಪಟ್ಟಿದ್ದಾಳೆ, ಸಂಪೂರ್ಣ ಪ್ರೀತಿಯನ್ನು ಧಾರೆ ಎರೆದಿದ್ದಾಳೆ. ಕೊನೆ ಪಕ್ಷ ಇವನಾದರೂ ಚೆನ್ನಾಗಿ ನೋಡಿಕೊಳ್ಳಲಿ ಅಂತ ನನ್ನ ಕಣ್ಣಂಚಿನಲ್ಲಿ ಕಣ್ಣೀರು ಬಂತು. ಅಕ್ಕನಿಗೆ ಹೇಳಿದ್ದೆ, ಹುಡುಗನ ಜೊತೆ ಚೆನ್ನಾಗಿ ಮಾತನಾಡಬೇಕು, ಮದುವೆಗೆ ಒಪ್ಪಿಗೆ ಅಂತ ಹೇಳಬೇಕು. ನನ್ನ ಬೆನ್ನ ಹಿಂದೆ ಮದುವೆಯನ್ನು ನಿಲ್ಲಿಸುವ ವಿಷಯ ಏನಾದರೂ ಮಾತನಾಡಿದರೆ ನನ್ನ ಮೇಲೆ ಆಣೆ ಅಂತ. ಅದಕ್ಕೆ ಅಕ್ಕ ಒಪ್ಪಿಕೊಂಡಳು. ಅವಳು ಕೂಡ ನಗು ನಗುತ್ತಾ ಹುಡುಗನನ್ನು ಸ್ವಾಗತಿಸಿದಳು.
ಅವರಿಗೆ ಬೇಕಾದ ಕಾಫಿ ಸ್ನ್ಯಾಕ್ಸನ್ನು ಕೊಟ್ಟಳು. ಅವರ ಮನೆಯಲ್ಲಿ ಬಂದಿದ್ದವರೆಲ್ಲ ಅಕ್ಕನನ್ನು ನೋಡಿದ ತಕ್ಷಣ ಒಪ್ಪಿಕೊಂಡರು. ಹುಡುಗ ಅಂತೂ ಅಕ್ಕನನ್ನೇ ನೋಡುತ್ತಿದ್ದ. ಬೇರೆ ಕಡೆ ಅವನ ಕಣ್ಣು ಹೋಗಲಿಲ್ಲ. ಅವರು ಬಂದು ಅಕ್ಕನ ಜೊತೆ ಮಾತನಾಡಬೇಕು ಅಂತ ಅಪ್ಪನನ್ನು ಕೇಳಿದರು. ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರು. ಇಬ್ಬರು ಏನು ಮಾತನಾಡಿದರೂ ರೂಮಿನಲ್ಲಿ ತಿಳಿಯಲಿಲ್ಲ. ತುಂಬ ಹೊತ್ತು ಮಾತನಾಡುತ್ತಿದ್ದರು. ಮನೆಯಲ್ಲಿ ಹಬ್ಬದ ವಾತಾವರಣ. ಏಕೆಂದರೆ ಹುಡುಗನ ಜೊತೆ ಅಕ್ಕ ಮಾತನಾಡಿದ ಮೇಲೆ ಅಕ್ಕ ತುಂಬ ಖುಷಿಯಿಂದ ಇದ್ದಳು. ಮದುವೆಗೂ ಕೂಡ ತುಂಬ ಸಮಯವನ್ನು ಕೊಟ್ಟಿಲ್ಲ. ಹುಡುಗನಿಗೆ ಅರ್ಜೆಂಟ್, ಅಕ್ಕನನ್ನು ಬಹಳ ಬೇಗ ಮದುವೆಯಾಗಬೇಕು ಅಂತ. ಕೊನೆಗೆ ಮದುವೆ ಕೂಡ ಅವರ ಫಾರ್ಮ್ ಹೌಸ್ನಲ್ಲಿ ಮಾಡಿಕೊಂಡರು. ತುಂಬ ಸುಂದರವಾಗಿ, ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದರು ಅಂದರೆ ನಮ್ಮ ಸಂಬಂಧಿಕರಲ್ಲೇ ನನ್ನ ಗೆಳೆಯ ಗೆಳತಿಯರಲ್ಲಿ ಯಾರೂ ಕೂಡ ಇಷ್ಟೊಂದು ಚೆನ್ನಾಗಿ ಮದುವೆ ಮಾಡಿಕೊಂಡಿರಲಿಲ್ಲ. ಅಷ್ಟು ವೈಭವವಿತ್ತು. ನಾನು ಅಂದುಕೊಂಡೆ, ಅಕ್ಕನ ಕಷ್ಟ ಕಾಲಗಳು ಇಷ್ಟಕ್ಕೆ ಮುಗಿಯಿತು, ಇನ್ನಾದರೂ ನೆಮ್ಮದಿಯಾಗಿ ಇರುತ್ತಾಳೆ ಅಂತ. ಅವಳ ಮುಖದಲ್ಲಿ ನಗು ಬಂದರೆ ನನ್ನ ಮನಸ್ಸು ಖುಷಿಯಿಂದ ಕುಣಿಯುತ್ತದೆ. ನಮ್ಮೆಲ್ಲರಿಗೂ ಒಂದು ರೀತಿಯ ನೆಮ್ಮದಿ. ಅಕ್ಕ ಒಳ್ಳೆಯ ಮನೆಗೆ ಹೋಗಿದ್ದಾಳೆ ಅಂತ. ಭಾವನ ಮನೆಯವರು ತುಂಬ ಸಾಫ್ಟ್, ಒಳ್ಳೆಯ ಜನ. ಇಷ್ಟು ಒಳ್ಳೆಯ ಸಂಬಂಧ ಸಿಕ್ಕಿರುವುದು ನಮ್ಮ ಅದೃಷ್ಟ ಅಂತ ನಾವು ನೆಮ್ಮದಿಯ ಉಸಿರು ತೆಗೆಯುತ್ತಿದ್ದೆವು. ಪ್ರತಿದಿನ ಅಕ್ಕನಿಗೆ ಫೋನ್ ಮಾಡುತ್ತಿದ್ದೆ. ಕೆಲವು ಬಾರಿ ಅವಳನ್ನು ಹೋಗಿ ನೋಡಿಕೊಂಡು ಬರುತ್ತಿದ್ದೆ. ಒಮ್ಮೊಮ್ಮೆ ಅವಳೇ ಬರುತ್ತಿದ್ದಳು. ಮದುವೆಗಿಂತ ಮುಂಚೆ ಇದ್ದ ಕಳೆ ಮುಖದಲ್ಲಿ ಇರಲಿಲ್ಲ. ಒಂದು ರೀತಿ ಸಪ್ಪೆ ಇದ್ದಳು. ಕಾರಣ ಕೇಳಿದಾಗ ಮಾತನ್ನು ಮರೆಸುತ್ತಿದ್ದಳು. ನನಗೆ ತಿಳಿದಿತ್ತು ಏನೋ ಒಂದು ವಿಷಯ ಇರಬೇಕು ಅಂತ. ಇಷ್ಟು ಬೇಗ ಭಾವನ ಹತ್ತಿರ ಕೇಳುವುದು ಬೇಡ. ಇನ್ನು ಸ್ವಲ್ಪ ದಿನ ಅಕ್ಕನಿಗೆ ಆ ಮನೆಯಲ್ಲಿ ಅಡ್ಜಸ್ಟ್ ಆಗಲು ಬೇಕು ಅಂತ ಅನಿಸುತ್ತದೆ. ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡು ನನಗೆ ಅವಳು, ಅವಳಿಗೆ ನಾನು ಇದ್ದಿದ್ದರಿಂದ ನನ್ನನ್ನು ಬಿಟ್ಟು ಉಳಿದವರ ಜೊತೆ ಅವಳಿಗೆ ಅಡ್ಜಸ್ಟ್ ಆಗಲು ಸಾಧ್ಯವಾಗುತ್ತಿಲ್ಲ. ಸ್ವಲ್ಪ ಸಮಯ ಕೊಡೋಣ ಅಂತ ಅಂದುಕೊಂಡು ಸುಮ್ಮನಾದೆ. ಆದರೆ ಇಂದು ಬೆಳಿಗ್ಗೆ ಅಕ್ಕ ತನ್ನ ಲಗೇಜ್ಗಳನ್ನು ಎತ್ತಿಕೊಂಡು ನಮ್ಮ ಮನೆಗೆ ಬಂದಳು. ನಾನು ಯೋಚಿಸುತ್ತಿದ್ದೆ, ಆಷಾಢ ಇಲ್ಲವಲ್ಲ, ಮತ್ತೆ ಏಕೆ ಹೀಗೆ ಅಂತ. ಅಕ್ಕ ಇಷ್ಟೊಂದು ಲಗೇಜ್ಗಳನ್ನು ತಂದಿದ್ದಳು. ಅವರ ಮನೆಯ ಕಾರಿನಲ್ಲೂ ಬಂದಿಲ್ಲ. ಏನಾದರೂ ವಿಷಯ ನಡೆದಿರಬೇಕು ಮನೆಯಲ್ಲಿ ಅಂತ. ಭಾವ ಅಕ್ಕನನ್ನು ರಾಣಿಯ ರೀತಿ ನೋಡಿಕೊಳ್ಳುತ್ತಿದ್ದ. ಕ್ಯಾಬಲ್ಲಾಗಲಿ ಅವಳನ್ನು ಕಳಿಸುತ್ತಿರಲಿಲ್ಲ. ಭಾವನೆ ಖುದ್ದು ಬರುತ್ತಿದ್ದರು ಅಕ್ಕನನ್ನು ಕರೆದುಕೊಂಡು. ಅಕ್ಕ ಅಂತ ಏನೋ ಹೇಳಲು ಬಾಯಿ ತೆರೆದೆ. ನನ್ನ ಹತ್ತಿರ ಏನು ಕೇಳಬೇಡ, ಸುಮ್ಮನೆ ಬಿಟ್ಟು ಬಿಡು. ನಿಮ್ಮ ಭಾವನ ಮನೆಯವರಿಗೂ ನನ್ನ ಜೊತೆ ಇರುವ ಸಂಬಂಧ ಮುಗಿದು ಹೋಯಿತು. ಅವರ ವಿಷಯದ ಬಗ್ಗೆ ಮಾತು ಬೇಡ ಅಂತ ರೂಮಿಗೆ ಹೋಗಿ ಬಾಗಿಲನ್ನು ಗಟ್ಟಿಯಾಗಿ ಹಾಕಿಕೊಂಡಳು. ನಾನು ಮತ್ತು ಅಪ್ಪ ಮುಖವನ್ನು ನೋಡಿಕೊಂಡು ಕುಳಿತೆವು ಪರಸ್ಪರ. ಸ್ವಲ್ಪ ಸಮಯದ ನಂತರ ಅಕ್ಕನ ಮಾತನ್ನು ಕೇಳಬಾರದು ಅಂತ ಅಂದುಕೊಂಡು ಭಾವನಿಗೆ ನಿರಂತರವಾಗಿ ಫೋನ್ ಮಾಡಿದೆ. ಆದರೆ ಭಾವ ಫೋನ್ ಪಿಕ್ ಮಾಡಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಫೋನ್ ಸ್ವಿಚ್ ಆಫ್ ಆಯಿತು. ಅಪ್ಪ ಅವರ ಭಾವನ ಮನೆ ಹತ್ತಿರ ಹೋದರು. ಏನು ವಿಷಯ, ಮಗಳು ಏನು ಮಾತನಾಡುತ್ತಿಲ್ಲ ಅಂತ. ಅವರ ಅಪ್ಪ ಅಮ್ಮ ಮನೆಯೊಳಗೆ ಅಪ್ಪನನ್ನು ಬಿಡಲಿಲ್ಲವಂತೆ. ಸೆಕ್ಯೂರಿಟಿಗೆ ಹೇಳಿ ಕಳಿಸಿದರಂತೆ. ಏನೇ ವಿಷಯವಿದ್ದರೂ ನಿಮ್ಮ ಮಗಳನ್ನೇ ಕೇಳಿ. ನಮ್ಮ ಮಗ ಅಪ್ಪಟ ಬಂಗಾರ. ಬಡವರ ಮನೆಯ ಹೆಣ್ಣು ಮಗಳು ಅಡ್ಜಸ್ಟ್ ಮಾಡಿಕೊಂಡು ಹೋಗುತ್ತಾಳೆ ಅಂತ ಮದುವೆ ಮಾಡಿಕೊಂಡರೆ ನನ್ನ ಮಗನಿಗೆ ನರಕ ತೋರಿಸಿದ್ದಾಳೆ. ನೋಡಿದರೆ ಹೂ ರೀತಿ ಇದೆ ಮಗು ಅಂತ ಅಂದುಕೊಂಡರೆ ಅದು ವಿಷಯ. ಆ ವಿಷಯವನ್ನು ನಾವ್ಯಾರೂ ಕುಡಿಯಲು ಸಿದ್ಧರಿಲ್ಲ. ಊರನ್ನು ಬಿಟ್ಟು ನಾವೆಲ್ಲ ಹೋಗುತ್ತಿದ್ದೇವೆ ಬೇರೆ ಊರಿಗೆ. ನಿಮ್ಮ ಮಗಳು ಮಾಡಿದ್ದ ಕೆಲಸಕ್ಕೆ ನಮಗೆ ಮಾನ ಮರ್ಯಾದೆ ಹೋಗುತ್ತದೆ. 4 ಜನರಿಗೆ ಗೊತ್ತಾದರೆ ಈಗಲೂ ಅಪ್ಪನಿಗೆ ಏನೂ ಅರ್ಥವಾಗಲಿಲ್ಲ ಅಂತ ಅನಿಸುತ್ತದೆ. ನನ್ನ ಅಮಾಯಕ ಮಗಳ ಬಗ್ಗೆ ಇವರೆಲ್ಲ ಏನು ಹೇಳುತ್ತಿದ್ದಾರೆ, ಒಂದಕ್ಕೊಂದು ಅರ್ಥವೇ ಇಲ್ಲ ಅಂತ ಯೋಚಿಸುತ್ತಿದ್ದರು. ಭಾವ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರಂತೆ. ಅವರು ಸಿಗಲಿಲ್ಲವಂತೆ. ನಿರಾಶೆಯಿಂದ ಅಪ್ಪ ಮನೆಗೆ ಹಿಂದಿರುಗಿದರು. ಅಕ್ಕ ಆರಾಮವಾಗಿ ಇದ್ದಾಳೆ. ಮದುವೆ ಬ್ರೇಕ್ ಆಗಿದ್ದ ಬಗ್ಗೆ ಅವಳಿಗೆ ಯಾವುದೇ ಬೇಸರವಿಲ್ಲ. ಬಲವಂತವಾಗಿ ನಾನೇ ಊಟ ತಿನ್ನಿಸಿದೆ. ಪುನಃ ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು 2-3 ದಿನ ಯಾರ ಜೊತೆ ಮಾತನಾಡಲಿಲ್ಲ. ನಂತರ ಈಗ ಸಂಪೂರ್ಣವಾಗಿ ಮನೆಯ ಎಲ್ಲ ಕೆಲಸವನ್ನು ಮಾಡಿಕೊಂಡು ಇದ್ದಾಳೆ. ಅವಳಿಗೆ ಪಶ್ಚಾತ್ತಾಪವಾಗಲಿ ದುಃಖವಾಗಲಿ ಇಲ್ಲ. ಗಂಡನ ಹತ್ತಿರ ಸೇರಬೇಕು ಅಂತ ಆಸೆ ಇದ್ದರೆ ಅಲ್ಲವೇ ಕಳುಹಿಸುವುದು. ಅವರುಗಳು ಶ್ರೀಮಂತರು. ಅಕ್ಕ ಅಡ್ಜಸ್ಟ್ ಆಗುವುದು ಕಷ್ಟವಾಯಿತೇನೋ. ವಿಧಿ ಇಲ್ಲದೆ ನಾನೇ ಭಾವನ ಜೊತೆ ಮಾತನಾಡಲು ಹೋದೆ.
ಅವರ ಮನೆಗೆ. ಆದರೆ ಮನೆ ಲಾಕ್ ಆಗಿತ್ತು. ಅವರೆಲ್ಲ ಊರನ್ನು ಬಿಟ್ಟು ಯಾರಿಗೂ ಹೇಳದೆ ಕೇಳದೆ ಬೇರೆ ಊರಿಗೆ ಹೋದರಂತೆ. ಈಗ ಹೋದ ಊರಿನಲ್ಲಿ ಭಾವನಿಗೆ ಕೆಲಸವಾಗಿದೆಯಂತೆ. ಆಗಲೂ ಕೂಡ ಸೆಕ್ಯೂರಿಟಿ ಅಕ್ಕನ ಬಗ್ಗೆ ನೆಗೆಟಿವ್ ಹೇಳಲು ಬಂದ. ನಾನು ಯಾವುದೇ ಕಾರಣಕ್ಕೂ ನನ್ನ ಅಕ್ಕನ ಬಗ್ಗೆ ಕೆಟ್ಟದ್ದು ಹೇಳಬೇಡಿ. ಮನೆಯ ಒಳಗಡೆ ಇರುವ ವಿಷಯ ಯಾರಿಗೆ ಗೊತ್ತು? ನನ್ನ ಜೊತೆ ಮಾತನಾಡಿದ ರೀತಿ ಬೇರೆಯವರ ಜೊತೆ ಮಾತನಾಡಬೇಡಿ. ನಾವು ಬಡವರ ಮನೆಯ ಹೆಣ್ಣು ಮಕ್ಕಳು. ಮಾನ ಮರ್ಯಾದೆ ನಮ್ಮ ಆಸ್ತಿ ಅಂತ ಹೇಳಿ ಮನೆಗೆ ಹಿಂದಿರುಗಿದೆ. ಸ್ವಲ್ಪ ದಿನಗಳ ಮೇಲೆ ಭಾವ ಅಕ್ಕನಿಗೆ ಡೈವರ್ಸ್ ಪೇಪರ್ ಕಳಿಸಿದ್ದರು. ಅಕ್ಕ ಖುಷಿಯಿಂದ ಸೈನ್ ಮಾಡಿದ್ದಳು. ಇಬ್ಬರು ಮ್ಯೂಚುವಲ್ ಆಗಿದ್ದರಿಂದ ಬಹಳ ಬೇಗ ಡೈವರ್ಸ್ ಆಯಿತು. ನಾವೆಲ್ಲ ಅಕ್ಕನಿಗೆ ಎಷ್ಟು ಬುದ್ಧಿವಾದ ಹೇಳಿದರೂ ಅವಳು ಕೇಳಲಿಲ್ಲ. ವಿಚ್ಛೇದಿತ ಅಕ್ಕ. ಆ ಮಾತನ್ನು ಕೇಳಿ ನೋವಾಗುತ್ತದೆ. ಆದರೂ ಕೂಡ ನನ್ನ ಅಕ್ಕ ಅಲ್ಲವೇ? ನನಗೆ ಅವಶ್ಯಕತೆ ಇದ್ದಾಗ, ನನಗೆ ಕಷ್ಟವಿದ್ದಾಗ ನನಗಿಂತ ಜಾಸ್ತಿ ನನಗೆ ಸಹಕಾರ ಮಾಡಿದವಳು ಎಂದು ಅವಳು ಕಷ್ಟದಲ್ಲಿದ್ದಾಳೆ ಅಂತ ನಾನು ಬಿಟ್ಟು ಹೋದರೆ ಆ ಭಗವಂತ ಎಂದೂ ಕೂಡ ನನ್ನನ್ನು ಕ್ಷಮಿಸುವುದಿಲ್ಲ. ನನ್ನ ಅಕ್ಕ ಅಪ್ಪಟ ಬಂಗಾರ. ಅವಳು ಯಾವುದೇ ತಪ್ಪು ಮಾಡಿರುವುದಿಲ್ಲ. ಇಡೀ ಪ್ರಪಂಚವೇ ಅವಳು ತಪ್ಪು ಮಾಡಿದ್ದಾಳೆ ಅಂದರೂ ಕೂಡ ನಾನು ನಂಬುವುದಿಲ್ಲ. ಏಕೆಂದರೆ ಅಕ್ಕನ ಉಸಿರಾಟವು ನನಗೆ ತಿಳಿದು ಬಿಡುತ್ತದೆ. ಏನಾದರೂ ದೊಡ್ಡ ವಿಷಯ ಇರಬೇಕು. ತಾಯಿ ಇದ್ದರೆ ಅವಳು ಹೇಳುತ್ತಿದ್ದಾಳೇನೋ. ಆದರೆ ನಾನು ಚಿಕ್ಕವಳು. ನನ್ನ ಹತ್ತಿರ ಹೇಗೆ ಹೇಳುತ್ತಾಳೆ? ಅಪ್ಪನ ಹತ್ತಿರ ಈ ವಿಷಯಗಳನ್ನು ಮಾತನಾಡಲು ಸಾಧ್ಯವಿಲ್ಲ. ಇನ್ನು ಚಿಕ್ಕಪ್ಪ, ಚಿಕ್ಕಮ್ಮ, ಅಜ್ಜಿ ಅವರನ್ನು ಹೇಗೆ ನಂಬುವುದು? 2 ದಿನ ಚೆನ್ನಾಗಿದ್ದರೆ 2 ದಿನ ಕೋಪ ಮಾಡಿಕೊಂಡು ಇರುತ್ತಾರೆ ನಮ್ಮ ಮೇಲೆ. ಆದ್ದರಿಂದ ನಾವು ನಮ್ಮ ಕಷ್ಟವನ್ನು ನಾವೇ ಅನುಭವಿಸುತ್ತಿದ್ದೇವೆ. ನಾವು ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದ್ದೇವೆ. ನಮ್ಮ ಪಕ್ಕದ ಮನೆಯಲ್ಲಿ ಇರುವ ಹುಡುಗ ಅಪ್ಪನ ಹತ್ತಿರ ಮಾತನಾಡಿದನಂತೆ. ಅವನಿಗೆ ಅಕ್ಕ ಎಂದರೆ ತುಂಬ ಇಷ್ಟವಂತೆ. ಡೈವರ್ಸ್ ಆದರೂ ಪರವಾಗಿಲ್ಲ, ಅಕ್ಕನನ್ನು ಮದುವೆ ಆಗುತ್ತಾನಂತೆ. ಅಕ್ಕ ಒಪ್ಪಿದರೆ ಅಂತ ಹೇಳಿದ್ದಾರೆ. ಅಪ್ಪ ಹೋದ ಮೇಲೆ ನಾನು ಅಕ್ಕನಿಗೆ ಎಲ್ಲ ವಿಷಯವನ್ನು ತಿಳಿಸಿದೆ. ನೀವಿಬ್ಬರು ಮದುವೆ ಆಗಿಬಿಡಿ ಅಂತ ಹೇಳಿದೆ. ಕೊನೆಗೆ ನನ್ನ ಬಲವಂತಕ್ಕೆ ಒಪ್ಪಿಕೊಂಡಳು. ಹುಡುಗನಿಗೆ ಹಬ್ಬ. ನಾನು ಇಷ್ಟಪಟ್ಟ ಹುಡುಗಿ ನನಗೆ ಸಿಗುತ್ತಿದ್ದಾಳೆ ಅಂತ ಈ ಬಾರಿ ಉತ್ತರ ಕೊಡಲು ಸಾಧ್ಯವಾಗದ ಪ್ರಶ್ನೆಗಳನ್ನು ಕೇಳುತ್ತಾರೆ ಸಂಬಂಧಿಕರು ಅಂತ. ಅದಕ್ಕೆ ನಮ್ಮ ಬಾಡಿಗೆ ಮನೆಯಲ್ಲಿ ಇದ್ದ ರವಿಗೂ ಮತ್ತು ನನ್ನ ಅಕ್ಕನಿಗೂ ಶ್ರೀನಿವಾಸ ಪದ್ಮಾವತಿ ದೇವಸ್ಥಾನದಲ್ಲಿ ಮದುವೆ ಮಾಡಿಬಿಟ್ಟೆವು. ಪಕ್ಕದ ಮನೆಯಲ್ಲೇ ಹುಡುಗ ಇರುವುದರಿಂದ ಇನ್ನೂ ಸಂತೋಷ. ಅಕ್ಕ ನಮ್ಮ ಮನೆಯ ಪಕ್ಕದಲ್ಲಿ ಇರುತ್ತಾಳೆ ಅಂತ ಪ್ರತಿದಿನವೂ ಅವರ ಮನೆಗೆ ಹೋಗಬಾರದು ಅಂತ ಅಪ್ಪ ಹೇಳಿದರು. ಸಂಬಂಧ ಅಂದ ಮೇಲೆ ಹೋಗಬಾರದು. ನಮಗೆ ಮರ್ಯಾದೆ ಇರುವುದಿಲ್ಲ. ಏನಾದರೂ ಕೆಲಸ ಇದ್ದಾಗ ಮಾತ್ರ ಹೋಗಬೇಕು ಅಂತ ಅಪ್ಪ ಹೇಳಿದರು. ಅಪ್ಪ ಹೇಳಿದ್ದು ನಿಜ ಅಂತ ಅನಿಸಿತು. ಇಂದು ನಾನು ಏನೂ ಕೆಲಸವಿಲ್ಲದೆ ಕುಳಿತಿದ್ದೆ. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿದ್ದೆ. ಆಶ್ಚರ್ಯ ಆಯಿತು. ಅಕ್ಕ ತುಂಬ ಲಗೇಜ್ಗಳನ್ನು ತೆಗೆದುಕೊಂಡು ಮನೆಗೆ ಬಂದಳು. ನನ್ನ ಎದೆ ತಕ್ಷಣಕ್ಕೆ ನಿಂತು ಬಿಟ್ಟಿತ್ತು. ಏಕೆಂದರೆ ಮೊದಲು ಮದುವೆ ಆದಾಗಲೂ ಇದೇ ರೀತಿ ಲಗೇಜ್ಗಳನ್ನು ಗಂಡನ ಮನೆಯಿಂದ ತಂದಿದ್ದಳು. ನನ್ನನ್ನು ನೋಡಿ ಅವಳು ಏನೂ ಮಾತನಾಡದೆ ರೂಮಿನ ಬಾಗಿಲನ್ನು ಹಾಕಿಕೊಂಡಳು. ನಾನು ರವಿಯನ್ನು ನೋಡಲು ಹೋದೆ. ಆದರೆ ಅವರ ಮನೆ ಬೀಗ ಹಾಕಿತ್ತು. ಫೋನ್ ಮಾಡಿದರೆ ಫೋನ್ ಎತ್ತಲಿಲ್ಲ. ಸ್ವಿಚ್ ಆಫ್ ಬಂತು. ರಾತ್ರಿ ಬರುತ್ತಾರೆ ಭಾವ, ಅವರ ಜೊತೆ ಮಾತನಾಡೋಣ ಅಂದುಕೊಂಡು ಸುಮ್ಮನಾದೆ. ಇಲ್ಲ, ರಾತ್ರಿ ಬರಲಿಲ್ಲ. ಅವರ ಆಫೀಸ್ನ ಹತ್ತಿರ ಹೋಗಿ ವಿಚಾರಿಸಿದಾಗ ಅವರಿಗೆ ಬಳ್ಳಾರಿಗೆ ಜಾಬ್ ಆಯ್ತಂತೆ. ಅವರು 2-3 ದಿನ ಆಯಿತು ಡ್ಯೂಟಿಯನ್ನು ರಿಪೋರ್ಟ್ ಮಾಡಿಕೊಂಡು. ಈ ವಿಷಯ ಕೇಳಿ ಇನ್ನೂ ಭಯವಾಯಿತು. ಪುನಃ ಅಕ್ಕ ಮತ್ತು ಸಂಬಂಧ ಹಾಳಾಗಿದ್ದು. ಭಾವ ಕೆಲವು ತಿಂಗಳುಗಳ ನಂತರ ಅಕ್ಕನಿಗೆ ಡೈವರ್ಸ್ ಪೇಪರ್ ಕಳಿಸಿದರು. ಅಕ್ಕ ಈಗಲೂ ಕೂಡ ಖುಷಿಯಿಂದ ಸೈನ್ ಮಾಡಿದಳು. ಇನ್ನು ನನ್ನ ಅಕ್ಕನ ಬದುಕು ಮುಗಿದು ಹೋಯಿತು. ಯಾರು ಮದುವೆ ಆದರೂ ಅವಳಿಗೆ ಡೈವರ್ಸ್ ಕೊಡುತ್ತಾರೆ ಅಂತ ದುಃಖವಾಯಿತು. ಆ ದುಃಖದಲ್ಲೇ ಇದ್ದೆ. ಕೆಲಸವನ್ನು ಕೂಡ ಸರಿಯಾಗಿ ಮಾಡಲು ಆಗುತ್ತಿರಲಿಲ್ಲ. ಆಫೀಸ್ನಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರುತ್ತಿತ್ತು. ಮನೆಯ ಸಂಪೂರ್ಣ ಜವಾಬ್ದಾರಿ ಅಕ್ಕ ತೆಗೆದುಕೊಂಡು ನನ್ನನ್ನು ಮತ್ತು ಅಪ್ಪನನ್ನು ಪುಟ್ಟ ಮಗುವಿನಂತೆ ನೋಡಿಕೊಳ್ಳುತ್ತಿದ್ದಳು. ಅವಳನ್ನು ನೋಡಿದರೆ ಅಯ್ಯೋ ಅಂತ ಅನಿಸುತ್ತದೆ. ಇಷ್ಟು ಅಮಾಯಕವಾದ ಹುಡುಗಿಗೆ ಮೋಸ ಮಾಡಲು ಆ ಇಬ್ಬರು ಗಂಡಸರಿಗೆ ಹೇಗೆ ಮನಸ್ಸು ಬರುತ್ತದೆ ಅಂತ ಪ್ರತಿದಿನ ಅವರಿಗೆ ನಾನು ಶಪಿಸುತ್ತಿದ್ದೆ. ಇದ್ದಕ್ಕಿದ್ದಂತೆ ನನಗೆ ಲವ್ ಲೆಟರ್ಸ್ಗಳು ಜಾಸ್ತಿ ಬರಲು ಶುರುವಾಯಿತು. ಆದರೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ.
ಪ್ರತಿ ಹುಡುಗಿಯರು ಅವರ ವಯಸ್ಸಿನ ಸುಖವನ್ನು ಅನುಭವಿಸುವ ರೀತಿ ನಾನು ಅನುಭವಿಸುವ ಆಗಿರಲಿಲ್ಲ. ಏಕೆಂದರೆ ನನ್ನ ಅಕ್ಕ ಇದ್ದಾಳೆ. ನನಗೆ ನನ್ನ ತಲೆಯ ಮೇಲೆ ಅವಳ ಜವಾಬ್ದಾರಿ ಇದೆ. ನಾನು ಮದುವೆ ಆಗಿಬಿಟ್ಟರೆ ಅವಳು ಅನಾಥವಾಗಿ ಬಿಡುತ್ತಾಳೆ. ಅವಳು ಮದುವೆಯಾಗಿ ಅವಳಿಗೆ ಮಕ್ಕಳಾದ ಮೇಲೆ ನಾನು ಮದುವೆ ಆಗುವುದು ಅಂತ ನಿರ್ಧಾರ ಮಾಡಿದೆ. ಕೆಲಸದ ಕಡೆ ಗಮನ ಹರಿಸಿದೆ. ಈ ದುಃಖವನ್ನು ಮರೆಯಲು ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂದು ಕೆಳಗೆ ಬಿದ್ದೆ. ಆಗ ನನಗೆ ಫಸ್ಟ್ ಏಡನ್ನು ಆಫೀಸ್ನಲ್ಲಿ ಇರುವ ನನ್ನ ಗೆಳತಿಯರೇ ಮಾಡಿದರು. ನನ್ನ ಸೀನಿಯರ್ ರಮೇಶ್ ಮತ್ತು ನನ್ನ ಗೆಳತಿ ಪ್ರೀತಿ ಇಬ್ಬರೂ ಕೂಡ ನನ್ನನ್ನು ಕರೆದುಕೊಂಡು ಮನೆಗೆ ಬಂದರು. ಅಕ್ಕ ಮೊದಲು ಅಳುತ್ತಿದ್ದಳು. ನಂತರ ಎಲ್ಲರೂ ಸಮಾಧಾನ ಮಾಡಿದೆವು. ನಂತರ ಮನೆಗೆ ಕರೆದುಕೊಂಡು ಬಂದಿದ್ದ ನನ್ನ ಸೀನಿಯರ್ ರಮೇಶ್ ಮತ್ತು ನನ್ನ ಗೆಳತಿ ಪ್ರೀತಿಗೂ ಕೂಡ ಹಬ್ಬದ ಅಡಿಗೆಯನ್ನು ಮಾಡಿ ಬಡಿಸಿದಳು. ಸ್ವಲ್ಪ ಸಮಯದಲ್ಲೇ ಅದಕ್ಕೆ ಅವರಿಬ್ಬರು ಖುಷಿಪಟ್ಟರು. ನನ್ನನ್ನು ಹಾಸಿಗೆಯಿಂದ ಕೆಳಗೆ ಇಳಿಯದಷ್ಟು ಪ್ರೀತಿಯಿಂದ ನೋಡಿಕೊಂಡಳು. ಆಗ ನಾನು ಅಕ್ಕನನ್ನು ತಬ್ಬಿಕೊಂಡು ಹೇಳಿದೆ, ಪ್ಲೀಸ್ ಅಕ್ಕ, ಈ ಬಾರಿ ನಾನೇ ಹುಡುಕುತ್ತೇನೆ ನಿನಗಾಗಿ ಹುಡುಗನನ್ನು. ಮದುವೆ ಆಗಿಬಿಡು, ನೆಮ್ಮದಿಯಾಗಿ ಇರು. ಮನೆ ಅಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತದೆ, ಅಡ್ಜಸ್ಟ್ ಮಾಡಿಕೊ ಅಂತ ಹೇಳಿದೆ. ಅವಳು ಕೂಡ ಏನು ಮಾತನಾಡದೆ ಅಳಲು ಶುರು ಮಾಡಿದಳು. ಆಫೀಸ್ಗೆ ಹೋದಾಗ ನನಗೆ ಶಾಕ್ ಆದಿತ್ತು. ಒಳ್ಳೆಯ ವಿಷಯವೇ ಆದರೂ ಕೂಡ ನನ್ನ ಸೀನಿಯರ್ ರಮೇಶ್ ಅಕ್ಕನನ್ನು ನೋಡಿ ಇಷ್ಟಪಟ್ಟರಂತೆ. ಅವಳ ಜೊತೆ ಮದುವೆಯ ಬಗ್ಗೆ ಪ್ರಸ್ತಾಪಿಸಿದಾಗ ನಾನು ಹೇಳಿದೆ, ಅಕ್ಕನಿಗೆ ಈಗಾಗಲೇ 2 ಬಾರಿ ಡೈವೋರ್ಸ್ ಆಗಿದೆ. ಮದುವೆ ಆದ ವಾರಕ್ಕೆ 1, ಮದುವೆ ಆದ 3 ದಿನಕ್ಕೆ 1. ಈ ಎಲ್ಲ ವಿಷಯಗಳು ತಿಳಿದು ನೀವು ಮದುವೆ ಆದರೆ ನಾನು ಬದುಕಿನಲ್ಲಿ ನೀವು ಹೇಳಿದ ಹಾಗೆ ಕೇಳುತ್ತೇನೆ. ನನ್ನ ಅಕ್ಕನಿಗೆ ಹೊಸ ಬದುಕು ಕೊಟ್ಟರೆ ಅಂತ ಕಣ್ಣೀರು ಹಾಕಿದೆ. ರಮೇಶ್ ಒಪ್ಪಿಕೊಂಡರು. ಈಗಿನ ಕಾಲದಲ್ಲಿ ಡೈವೋರ್ಸ್, ಲಿವಿಂಗ್ ರಿಲೇಷನ್ ಇವೆಲ್ಲ ಕಾಮನ್. ನಿನ್ನ ಅಕ್ಕ ವಾರಕ್ಕೆ 3 ದಿನಕ್ಕೆ ಡೈವೋರ್ಸ್ ತೆಗೆದುಕೊಂಡಿದ್ದಾಳೆ ಅಂದರೆ ಅದು ಮದುವೆ ಅಲ್ಲ. ನನಗೆ ಅವಳನ್ನು ನೋಡಿದ ತಕ್ಷಣ ನನ್ನ ಅಮ್ಮ ನೆನಪಾದರು. ಅವಳು ಮಾಡಿದ್ದ ಅಡುಗೆ, ಅವಳು ನಡೆದುಕೊಂಡಿದ್ದ ರೀತಿ, ನನಗೆ ನನ್ನ ಅಮ್ಮ ನೆನಪಾದಳು. ಆ ರೀತಿಯ ಹೆಣ್ಣುಮಕ್ಕಳು ಯಾರಿಗೂ ಮೋಸ ಮಾಡುವುದಿಲ್ಲ. ನಾನು ಸಂಪೂರ್ಣವಾಗಿ ನಿಮ್ಮ ಅಕ್ಕನನ್ನು ನಂಬುತ್ತೇನೆ ಅಂತ ಹೇಳಿದರು. ಮನೆಯಲ್ಲಿ ಹೋಗಿ ಎಲ್ಲ ವಿಷಯವನ್ನು ಹೇಳಿದೆ. ಪ್ರತಿಯೊಬ್ಬರು ಖುಷಿಗೊಂಡರು. ಅಕ್ಕನನ್ನು ಬಿಟ್ಟು ಅಕ್ಕ ನನಗಾಗಿ ಪುನಃ ಒಪ್ಪಿಕೊಂಡಳು. ಈ ಬಾರಿ ಮದುವೆಯನ್ನು ದೇವಸ್ಥಾನದಲ್ಲಿ ಮಾಡಿದೆವು. ಅನಂತರ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆಯನ್ನು ರಿಜಿಸ್ಟರ್ ಮಾಡಿಸೋಣ ಅಂತ ರಿಜಿಸ್ಟರ್ ಕೂಡ ಆಯಿತು. ಮದುವೆ ಈ ಬಾರಿಯೂ ಕೂಡ ಅಕ್ಕ ಮದುವೆ ಸುಸೂತ್ರವಾಗಿ ನಡೆಯಿತು. ಹುಡುಗ ಹುಡುಗಿ ಖುಷಿಯಿಂದ ಇದ್ದರು. ಇನ್ನು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಬಹುದು. ಆಫೀಸ್ನಲ್ಲಿ ಇರುವ ರಾಹುಲ್ ತುಂಬ ಬಲವಂತ ಮಾಡುತ್ತಿದ್ದಾನೆ ಮದುವೆಗಾಗಿ. ಈಗ ಅಮೆರಿಕಕ್ಕಾಗಿ ಹೊಸ ಪ್ರಾಜೆಕ್ಟ್ಗಾಗಿ ಹೋಗಿದ್ದಾನೆ ಹೊರದೇಶಕ್ಕೆ ಅಂತ ಯೋಚಿಸುತ್ತಿದ್ದವಳು ಪುನಃ ಇನ್ನೊಂದು ಶಾಕ್ ನೋಡಿದೆ. ಅಕ್ಕ ಎಲ್ಲ ಲಗೇಜ್ಗಳನ್ನು ತೆಗೆದುಕೊಂಡು ಪುನಃ ಬಂದಿದ್ದಾಳೆ. ಈಗ ಅವಳ ಮೇಲೆ ನನಗೆ ಕೋಪ ಬಂತು. ನಾನು ಏನೂ ಮಾತನಾಡದೆ ರಮೇಶ್ನನ್ನು ಮೀಟ್ ಮಾಡಲು ಹೋದೆ. ಆದರೆ ಅವನು ಈಗಾಗಲೇ ಕೆಲಸವನ್ನು ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬೇರೆ ಕಂಪನಿಗೆ ಹೋಗಿದ್ದಾನೆ. ಯಾವ ಕಂಪನಿ ಅಂತ ಕೂಡ ತಿಳಿಯಿತು. ಪುನಃ ಅವನನ್ನು ಹುಡುಕಿಕೊಂಡು ಹೋದೆ. ಅಲ್ಲೂ ಸಿಗಲಿಲ್ಲ. ಸುಮಾರು ತಿಂಗಳಾಯಿತು ಅವನನ್ನು ಹುಡುಕಿದೆ. ನನ್ನ ಅಕ್ಕನಿಗೆ ಮೋಸ ಮಾಡಲು ನಿನಗೆ ಎಷ್ಟು ಧೈರ್ಯ ಅಂತ ಅವನ ಕೆನ್ನೆಗೆ ಹೊಡೆದೆ. ಅವನು ಬೇಸರ ಮಾಡಿಕೊಂಡು, ನಿನ್ನ ಅಕ್ಕ ಏನು ಹೇಳಲಿಲ್ಲವೇ ನಿಮ್ಮ ಹತ್ತಿರ ಅಂತ. ಇಲ್ಲ ಅಂದಾಗ, ನನಗೆ ನಿಮ್ಮ ಅಕ್ಕ ಎಂದರೆ ತುಂಬ ಇಷ್ಟ. ಆದರೆ ಅವಳಿಗೆ ಗಂಡ, ಸಂಸಾರ ಇದೆಲ್ಲ ಆಗುವುದಿಲ್ಲ ಅಂದರೆ ಮೊದಲ ರಾತ್ರಿಯಲ್ಲೇ ಮುಖಕ್ಕೆಲ್ಲ ಅರಿಶಿಣ ಹಚ್ಚಿಕೊಂಡು ಹಣೆಯಲ್ಲಿ ಅಗಲವಾಗಿ ಕುಂಕುಮ ಇಟ್ಟುಕೊಂಡು ತಪಸ್ಸು ಮಾಡುತ್ತಿದ್ದಳು. ಹತ್ತಿರ ಹೋದರೆ, ನಾನು ಈ ಮನೆಯ ಕುಲದೇವತೆ, ನನ್ನ ಪಕ್ಕ ಮಲಗುತ್ತೀಯಾ ಅಂತ ಅಂದಳು. ನಾನು ಭಯದಿಂದ ಸುಮ್ಮನಾದೆ. ಪ್ರತಿ ರಾತ್ರಿಯೂ ಯಾವುದಾದರೂ ದೇವರು ಮೈಮೇಲೆ ಬಂದಂತೆ ಹಾಡುತ್ತಾಳೆ. ನಾನು ಮಾತ್ರವಲ್ಲ, ಎಲ್ಲ ಹುಡುಗರ ಜೊತೆ ಇವಳು ಇದೇ ರೀತಿ ಆಡಿರುತ್ತಾಳೆ. ನಿಮ್ಮ ಅಕ್ಕನ ಕಿರುಬೆರಳನ್ನು ಕೂಡ ನಾನಲ್ಲ, ಯಾವ ಹುಡುಗರು ಕೂಡ ಮುಟ್ಟಲು ಸಾಧ್ಯವಿಲ್ಲ. ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಬರಬೇಕಾದಾಗ ಅವಳು ಒಂದು ಮಾತನ್ನು ಹೇಳಿದಳು. ಈ ಊರನ್ನು ಬಿಟ್ಟು ಬೇರೆಯ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಹೋಗು. ಇಲ್ಲೇ ಇದ್ದರೆ ಸರ್ವನಾಶವಾಗುತ್ತೀಯಾ? ಅಕಸ್ಮಾತ್ ನನಗೆ ಡೈವರ್ಸ್ ಪೇಪರ್ ನಾನು ಮನೆಗೆ ಹೋದ ವಾರಕ್ಕೆ ಕಳಿಸಿಲ್ಲವಾದರೆ ನಿನ್ನ ವಂಶವೇ ನಿರ್ವಂಶವಾಗುತ್ತದೆ ಅಂತ ಶಾಪ ಹಾಕಿ ಬರುತ್ತಾಳೆ. ಆ ಬೇಸರದಲ್ಲಿ ನಾನು ಡೈವರ್ಸ್ ಪೇಪರ್ ಕಳಿಸಿದ್ದು. ಈಗಲೂ ಕೂಡ ನನಗೆ ಅವಳೆಂದರೆ ಇಷ್ಟ. ಆದರೆ ಅವಳ ವಿಚಿತ್ರವಾದ ಚೇಷ್ಟೆಗಳನ್ನು ನೋಡಿ
ಒಂದು ರೀತಿ ಮುಜುಗರವಾಯಿತು. ಗಂಡನಿಗೆ ಹೆಂಡತಿಯ ಮೇಲೆ ಎಷ್ಟು ಪ್ರೀತಿ ಇದ್ದರೂ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದರೂ ದೈಹಿಕವಾಗಿ ಅವಳನ್ನು ಅತಿಯಾಗಿ ಬಯಸುತ್ತಾನೆ. ಒಂದು ಗಂಡು ದೈಹಿಕವಾಗಿ ಅವಳು ಇಲ್ಲ ಅವನ ಜೊತೆ ಅಂತ ಅಂದ ಮೇಲೆ ಆ ಸಂಬಂಧ ಏಕೆ? ಆಗ ನಾನು ಅವನನ್ನು ಕರೆದುಕೊಂಡು ಮನೆಗೆ ಬಂದು ಅವನು ಹೇಳಿದ ಅಷ್ಟೂ ವಿಷಯವನ್ನು ಪುನಃ ವಿವರಿಸಿದೆ. ಆಗ ಅಕ್ಕ ಅಳುತ್ತಾ ನಿಂತುಕೊಂಡಳು. ನಿಜ, ಅವರು ಹೇಳುತ್ತಿರುವ ಪ್ರತಿಯೊಂದು ಮಾತು ನಿಜ ಅಂತ ಅಕ್ಕ ತಾನು ಮಾಡಿದ್ದ ಕೆಲಸದ ಬಗ್ಗೆ ಹೇಳಲು ಶುರು ಮಾಡಿದಳು. ಅವಳು ಹೇಳುತ್ತಾಳೆ, ಅಮ್ಮ ನಿನಗೆ ಜನ್ಮ ನೀಡಿ ಸತ್ತು ಹೋದಳು. ತುಂಬ ಜನ ಹೆಂಗಸರನ್ನು ನೋಡಿದ್ದೇನೆ, ಡೆಲಿವರಿಯ ಸಮಯದಲ್ಲಿ ಮಗುವಿಗೆ ಜನ್ಮ ನೀಡಿ ಸತ್ತು ಹೋಗುತ್ತಾರೆ. ಅಕಸ್ಮಾತ್ ನಾನು ಅದೇ ರೀತಿ ಸತ್ತು ಹೋದರೆ ನನ್ನ ಪ್ರೀತಿಯ ತಂಗಿಯನ್ನು ಯಾರು ನೋಡಿಕೊಳ್ಳುತ್ತಾರೆ? ಅದಕ್ಕೆ ಗಂಡಸರ ಜೊತೆ ದೈಹಿಕವಾಗಿ ಸೇರಲು ನನಗೆ ಇಷ್ಟವಾಗುತ್ತಿರಲಿಲ್ಲ. ನಾನು ನನ್ನನ್ನು ಅವರಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಲು ಕೂಡ ಆಗುತ್ತಿರಲಿಲ್ಲ. ನಿನ್ನ ಜವಾಬ್ದಾರಿ, ನಿನ್ನ ಮದುವೆ ಇತ್ತು, ಅಮ್ಮ ಕೂಡ ಇಲ್ಲ. ನಾನು ಸತ್ತು ಹೋದರೆ ಅಪ್ಪ ನಿನ್ನನ್ನು ಹೇಗೆ ನೋಡಿಕೊಳ್ಳುತ್ತಾರೆ? ಈ ಭಯದಿಂದ ನಾನು ದೂರವೇ ಇದ್ದೆ. ಗಂಡನ ಜೊತೆ ಇರಬೇಕು ಅಂತ ಕೆಲವೊಮ್ಮೆ ಆಸೆ ಆಗುತ್ತಿತ್ತು. ಆದರೆ ನಿನ್ನ ಮುಖ ನೆನಪಾದಾಗ ನನಗೆ ನೀನೇ ಮೊದಲ ಪ್ರಿಯಾರಿಟಿ ಅಂತ ಅಕ್ಕ ಹೇಳಿದಳು. ನನಗೆ ಅವಳ ಸಮಸ್ಯೆ ಅರ್ಥವಾಯಿತು. ನನ್ನನ್ನು ಅತಿಯಾಗಿ ಪ್ರೀತಿಸುವುದರಿಂದ ಕೊನೆಗೆ ನಾನು ಮತ್ತು ನನ್ನ ಸೀನಿಯರ್ ಅಂದರೆ ನನ್ನ ಭಾವ ಇಬ್ಬರೂ ಕೂಡ ಮಾನಸಿಕ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿಸಿದೆವು. ಎಲ್ಲರೂ ಸಾಯುವುದಿಲ್ಲ, ತಂಗಿಯೂ ಕೂಡ ಮದುವೆಯಾಗಿ ಹೋದ ಮೇಲೆ ಅವಳ ಬದುಕು ಅವಳು ನೋಡಿಕೊಳ್ಳುತ್ತಾಳೆ ಅಂತ. ಸುಮಾರು ಸಲ ಕೌನ್ಸಿಲಿಂಗ್ ಆದ ಮೇಲೆ ಅಕ್ಕ ನಾರ್ಮಲ್ ಆಗುತ್ತಾಳೆ. ಭಾವನೂ ಕೂಡ ಈಗ ನಮ್ಮ ಮನೆಯಲ್ಲಿ ಇದ್ದಾರೆ. ನನ್ನಿಂದ ದೂರ ಹೋದರೆ ತಾನೇ ಅಕ್ಕನಿಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರುವುದು. ಅದಕ್ಕೆ ಅಕ್ಕ ದೂರವೇ ಹೋಗುವುದು ಬೇಡ, ನಾನು ಅಕ್ಕ ಒಂದೇ ಮನೆಯಲ್ಲಿ ಇರೋಣ ಅನ್ನುವ ನಿರ್ಧಾರಕ್ಕೆ ಬಂದೆವು. ಭಾವನೂ ಕೂಡ ಅಕ್ಕನ ಜೊತೆ ಒಂದೇ ಮನೆಯಲ್ಲಿ ಒಂದೇ ರೂಮಿನಲ್ಲಿ ಇದ್ದಾರೆ. ಇಬ್ಬರು ಸುಖ ಸಂತೋಷದಿಂದ ಸಂಸಾರವನ್ನು ನಡೆಸುತ್ತಿದ್ದಾರೆ. ಅಕ್ಕ ಎಷ್ಟು ಅನ್ಯೋನ್ಯವಾಗಿ ಇದ್ದಾಳೆ ಭಾವನ ಜೊತೆ ಅಂದರೆ ಹೇಳಲು ತೀರದು. ಪ್ರತಿ ಕ್ಷಣವೂ ಕೂಡ ಒಂದು ರೀತಿ ಖುಷಿಯಿಂದ ಇರುತ್ತಾಳೆ. ಅಕ್ಕ ಭಾವ ಇಬ್ಬರು ಕೂಡ ನೆಮ್ಮದಿಯಾಗಿ ಸಂಸಾರ ನಡೆಸುತ್ತಿದ್ದಾರೆ. ಈ ಮಧ್ಯೆ ಅಕ್ಕ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಈ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಗೆಳೆಯ ರಾಹುಲ್ ತನ್ನ ಎಲ್ಲ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿ ಇಂಡಿಯಾಕ್ಕೆ ಬಂದ. ಅಕ್ಕ, ಭಾವ, ಅಪ್ಪ ಎಲ್ಲರ ಒಪ್ಪಿಗೆಯಿಂದ ರಾಹುಲ್ ಜೊತೆ ನನ್ನ ಮದುವೆ ಆಯಿತು. ನಾನು, ಅಕ್ಕ, ಅಕ್ಕನ ಗಂಡ ಮತ್ತು ನನ್ನ ಗಂಡ ನಾವೆಲ್ಲ ಒಂದೇ ಮನೆಯಲ್ಲಿ ಅನ್ಯೋನ್ಯವಾಗಿ ಇದ್ದೇವೆ. ಒಂದು ರೀತಿ ನೆಮ್ಮದಿಯಾಗಿ ಪ್ರತಿದಿನವೂ ನನಗೆ ಖುಷಿಯಾಗುತ್ತದೆ. ನನ್ನ ಭಾವನ ಬಗ್ಗೆ ನನ್ನ ಅಕ್ಕನನ್ನು ಅರ್ಥ ಮಾಡಿಕೊಂಡು ಬದುಕಿದರೂ ಕಷ್ಟದ ಸಂದರ್ಭದಲ್ಲೇ ಅವಳ ಕೈ ಬಿಟ್ಟಿಲ್ಲ ಅಂತ ನಮ್ಮಗಳ ಬದುಕು ಸುಂದರವಾಗಿ ಸಾಗುತ್ತಾ ನಡೆಯುತ್ತಿದೆ ದೈವಾನುಗ್ರಹದಿಂದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.